ಯಾದಗಿರಿಯಲ್ಲಿ ನೌಕರರಿಗೆ ವೇತನವನ್ನೇ ಕೊಟ್ಟಿಲ್ಲ ಆರೋಗ್ಯ ಇಲಾಖೆ. ಸ್ಯಾಲರಿ ಇಲ್ಲದೇನೆ ಹೊರಗುತ್ತಿಗೆಯ ನೌಕರರು ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ ಇಲ್ಲಿ. 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಕೂಡ ಅವರಿಗೆ ವೇತನ ಕೊಟ್ಟಿಲ್ಲ. ಸುಮಾರು 5 ಕೋಟಿ ವೇತನವನ್ನ ಬಾಕಿ ಉಳಿಸಿಕೊಂಡಿದೆ ಇಲಾಖೆ. ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆ ಯಾದಗಿರಿಯಲ್ಲಿ ಹೊರಗುತ್ತಿಗೆ ನೌಕರರು ಪರದಾಡ್ತಾ ಇದ್ದಾರೆ. ಕುಟುಂಬ ನಿರ್ವಹಣೆಗೂ ಕೂಡ ಹಣ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಜ್ಯಾದ್ಯಂತ ನೌಕರರಿಗೆ ಒಟ್ಟು 21 ಕೋಟಿ ವೇತನ ಬಾಕಿ ಇದೆ. ಹೊರಗುತ್ತಿಗೆ ನೌಕರರು ಈ ಬಗ್ಗೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಈಗ 1.5 ವರ್ಷ ಆಯ್ತು ಸರ್ ಕೆಲಸ ಮಾಡೋಕ್ಕಿತ್ತು. 1.5 ವರ್ಷದಿಂದ ಏನಾದ್ರೆ ಒಂದು ಸ್ಟಾರ್ಟಿಂಗ್ 2-3 ತಿಂಗಳು ಪೇಮೆಂಟ್ ಕಂಟಿನ್ಯೂ ಆಗಿದೆ ಸರ್. ಆಮೇಲೆ ಈಗ 1 ವರ್ಷಗಟ್ಟಲೆ ನಿಂತದ್ರಿ ಪೇಮೆಂಟ್. ಎಲ್ಲ ಹೆಣ್ರಾರು ಮಕ್ಕಳಾರು ಎಲ್ಲ ಜೀವನ 10 ಸಾವಿರ ದುಡಿತೀವಿ ರೀ. ಅದು ಏನು ಮನೆ ಬಾಡಿ ಕಟ್ಟಬೇಕು ರೀ, ಸ್ಕೂಲ್ ಉಳಿಸ್ಬೇಕು ಹುಡುಗರು ರೀ. 10 ಸಾವಿರದಿಂದ ಪೇಮೆಂಟ್ ಆಗಲ್ಲ ಅಂದ್ರೆ ಎಲ್ಲಿಂದ ಮಾಡಬೇಕು ಸರ್ ಎಲ್ಲ? ಹಂಗೆ ಸಾಲ ಸಮಧ ಮಾಡಾಕ್ತೀವಿ ಸರ್. ಏನು ಮಾಡ್ಬೇಕು ಇವಾಗ? ಅನಿವಾರ್ಯ. ನಾವು ಏನು ಓದಿವಿ, ಈಗ ನೌಕರಿ ಇಲ್ಲ. ಈಗ ಬೇರೆ ನೌಕರಿ ಹೋಗ್ಬೇಕಾ? ಬೇರೆ ನೌಕರಿ ಇದಾಗಲಿಲ್ಲ ರೀ. ಈಗ ಇಲ್ದಾನ ಡಿ ಗ್ರೂಪ್ ಕೆಲಸ ಮಾಡತ್ತೀವಿ, ಇದರಿಂದ ಪೇಮೆಂಟನ್ನು ಕರೆಕ್ಟ್ ಇಲ್ಲ. ಈಗ ಓದ್ದವ್ರಿಗೆ ಏನೋ ಬೆಲೆ ಇಲ್ಲಾರ್ದಂಗೆ ಆಗ್ತದೆ ಸರ್. ಮತ್ತೆ ಎಲ್ಲಿ ಮಾಡ್ಬೇಕು? ಇವಾಗ ಅಗ್ರಿಕಲ್ಚರ್ ಎಲ್ಲ ನಮಗೆ ಮಾಡೋಕ್ಕೆ ಬರಲ್ಲ. ನಂಬೀವಿ ರೀ ಸರ್, ನಂಬಿ. ಯಾದಗಿರಿ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಹೊರಗುತ್ತಿಗೆ ನೌಕರರ ಮತ್ತು ಕೆಲವು ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಅಲೋಪತಿ ವೈದ್ಯರ ಮತ್ತು ಕೆಲವು ಜನ ಆಯುಷ್ ವೈದ್ಯರ ಸಂಬಳ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಸುಮಾರು 10ರಿಂದ 12 ತಿಂಗಳಿಂದ ಅವ್ರದ್ದು ಸಂಬಳ ಆಗಿರಲಿಲ್ಲ. ಈ ವಿಚಾರವನ್ನು ನಾವು ಸರ್ಕಾರದ ಗಮನಕ್ಕೆ ತಂದೀವಿ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಮತ್ತು ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮಾನ್ಯ ಆಯುಕ್ತರ ಗಮನಕ್ಕೂ ತಂದಿದ್ದೀವಿ. ಈಗಾಗಲೇ ನಮಗೇನಂತಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಅಪ್ರೂವ್ ಆಗಿದೆ. ಈಗ ನಮ್ಮ ಜಿಲ್ಲಾ ಪಂಚಾಯತಿಗೆ ಬಂದಿದೆ. ಈಗ 1-2 ದಿವಸದಲ್ಲಿ ಎಲ್ಲರ ಸಂಬಳ ಆಗುತ್ತೆ ಅಂಥೇಳಿ CO ಸರ್ ಈಗಾಗಲೇ ನಮಗೆ ಹೇಳಿದ್ದಾರೆ. ಈಗಾಗಲೇ ಅದು ಅವರು ಒಂದು ಪ್ರೊಸೀಜರ್ ಇರುತ್ತೆ, ಅದರ ಪ್ರಕಾರ NMCಗೆ ಕಳಿಸಿದ್ದಾರೆ ಬೆಂಗಳೂರಿಗೆ. ಅದು ಕೂಡ ಇವತ್ತು ಅಥವಾ ನಾಳೆ ಬರುತ್ತೆ. ಬಂದ ತಕ್ಷಣ ನಾವು ನೋಡಿ, DHO ಮಾತನಾಡ್ತಾ ಇದ್ರು, ಟೆಕ್ನಿಕಲ್ ಎರರ್ ಅಂತೆ, ಏನೋ ತಾಂತ್ರಿಕ ಸಮಸ್ಯೆ ಆಗಿದೆ, ಹಾಗಾಗಿ ಏನೋ 1-2 ತಿಂಗಳು 3 ತಿಂಗಳು ಅಲ್ಲ, 1 ವರ್ಷದಿಂದ ಇವರಿಗೆ ವೇತನ ಸಿಕ್ಕಿಲ್ಲ. ಬಟ್ ಅದಕ್ಕೆ ತಾಂತ್ರಿಕ ಕಾರಣವನ್ನ ಕೊಡ್ತಾ ಇದ್ದಾರೆ, ಜೊತೆಗೆ 1-2 ದಿನದಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಿಬ್ಬಂದಿಯ ಪರದಾಟ ಕೇಳೋರು ಯಾರು? ಕುಟುಂಬ ನಿರ್ವಹಣೆಗೆ ಹಣ ಇಲ್ಲ, ಬಾಡಿಗೆ ಮನೆಯಲ್ಲಿರ್ತಾರೆ, ಮಕ್ಕಳಿರ್ತಾರೆ, ಮನೆಯಲ್ಲಿ ಅವರನ್ನೇ ನಂಬ್ಕೊಂಡಿರುವಂಥ ಕುಟುಂಬ ಇರ್ತಾರೆ. ಹೇಗೆ ಸಂಭಾಳಿಸ್ತಾರೆ ಇವರು? 1 ವರ್ಷ ಸಂಬಳನೇ ಹಾಕಿಲ್ಲ ಅಂತ ಹೇಳಿದ್ರೆ